ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳ್ತೀನಿ ಆ್ಯಂಡ್ ಈ ಒಂದು ವಿಡಿಯೋಗೆ ಜೈ ಕಾಟೇರ ಅಂತ ಕಾಮೆಂಟ್ ಪ್ರತಿಯೊಬ್ಬರು ಮಾಡಬೇಕು. ಎಷ್ಟು ಜನ ಈ ವಿಡಿಯೋಗೆ ಲೈಕ್ ಮಾಡ್ತಾರೆ ಅಷ್ಟು ಕಾಮೆಂಟ್ಸ್ ಬರಬೇಕು. ಸೊ ಯಾಕೆ ಅಂತಂದರೆ ನಿನ್ನೆ ಆದಂಥ ಒಂದು ಸೆಲೆಬ್ರಿಟಿ ಒಂದು ಪ್ರೀಮಿಯರ್ ಶೋ ಏನಿದೆ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಕಾಟೇರದ ಒಂದು ಸಕ್ಸಸ್ಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ಚಿಕ್ಕ ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು. ಎಷ್ಟು ಲೈಕ್ ಆಗುತ್ತೆ ಈ ವಿಡಿಯೋಗೆ ಅಷ್ಟೇ ಕಾಮೆಂಟ್ಸ್ ಕೂಡ ಮಾಡಬೇಕು, ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಇವತ್ತಿನ ಒಂದು ವಿಚಾರದ ಬಗ್ಗೆ ಹೇಳೋದಾಯಿತು ಅಂತಂದರೆ ಒಂದು ಕಲೆಕ್ಷನ್ ವಿಚಾರದ ಬಗ್ಗೆ ಕೆಲವೊಂದು ರಾಕ್ಲೈನ್ ಸರ್ ಹೇಳಿದ್ದು ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ. ಆ್ಯಂಡ್ ತರುಣ್ ಸರ್ ಒಂದು ಕ್ಲಾರಿಟಿನ ಕೊಟ್ಟಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಬೇಗ ಶುರು ಮಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಒಂದು ಪ್ರೀಮಿಯರ್ ಶೋ ಬಗ್ಗೆ ಮಾತಾಡ್ತೀನಿ. ಸೆಲೆಬ್ರಿಟಿಗಳ ಒಂದು ಪ್ರೀಮಿಯರ್ ಶೋ ಆಯಿತು. ಸೊ ನಿನ್ನೆ ಉಪ್ಪಿ ಸರ್ ಬಂದಿದ್ರು, ಆಮೇಲೆ ರಕ್ಷಿತಾ ಮೇಡಮ್ ಬಂದಿದ್ರು. ಸೊ ಹಲವಾರು ಒಂದು ಸಿನಿಮಾ ನಟರು ಎಲ್ಲರೂ ಕೂಡ ಬಂದಿದ್ರು, ದೊಡ್ಡಣ್ಣ ಸರ್ ಕೂಡ ಬಂದಿದ್ರು. ಸೊ ಎಲ್ಲರೂ ಕೂಡ ನಿನ್ನೆ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋನ ಒಂದು ಕುಳಿತುಕೊಂಡು ಸಿನಿಮಾನ ಕಾಟೇರ ಎಂಜಾಯ್ ಮಾಡಿರುವಂಥದ್ದು. ಆ್ಯಂಡ್ ಇದರಲ್ಲಿ ಒಂದು ಎಕ್ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಅಪ್ಕೊಳ್ತಾರೆ, ಉಪ್ಪಿ ಸರ್ ಬಂದು ದರ್ಶನ್ ಸರ್ನ ಅಪ್ಕೊಳ್ತಾರೆ. ಆ್ಯಂಡ್ ಒಂದು ಮಾತು ಹೇಳ್ತಾರೆ ಅವರು, ಇದು ರಿವ್ಯೂವಲ್ಲಿ ಕೂಡ ನಾನು ಕೂಡ ಹೇಳಿದೆ, ಈ ಸಿನಿಮಾಗೆ ಪ್ರತಿಯೊಬ್ಬರಿಗೂ ಕೂಡ ಅವಾರ್ಡ್ ಬರಬೇಕು ಅನ್ನುವಂಥದ್ದು. ಯಾಕಂದರೆ ಈ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ಒಂದು ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರೈಸೇಷನ್ಸ್ಗಳು, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಹೇಗೆ ಒಂದು ಸಿನಿಮಾದಲ್ಲಿ ಇದೆ ಅನ್ನುವಂಥದ್ದು. ಮತ್ತು ಆ ಒಂದು ನಾವೇನು ಹೇಳ್ತೀವಿ 70ರ ದಶಕದ ಒಂದು ಕಾಲಮಾನ ಏನಿದೆ ಅದನ್ನು ತೆಗೆದುಕೊಂಡು ಒಂದು ಸ್ಕ್ರೀನ್ ಮೇಲೆ ತೋರಿಸಿರುವಂಥ ಒಂದು ಟಾಸ್ಕ್ ಏನಿದೆ ಒಂದು ತರುಣ್ ಅವ್ರದ್ದು, ಅದು ಅದ್ಭುತ. ಸಿನಿಮಾ ನೋಡಿದ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಹೇಗೆ ಅಂತ. ಸೊ ನಿನ್ನೆ ಎಲ್ಲರೂ ಕೂಡ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಲ್ಲಿ ಮಾತಾಡಿರುವಂಥದ್ದು. ಆ್ಯಂಡ್ ರಕ್ಷಿತಾ ಮೇಡಮ್ ಆಗಿರ್ಬೋದು, ದೊಡ್ಡಣ್ಣ ಅವರು ಕೂಡ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಪ್ರೀಮಿಯರ್ ಶೋನ ನೋಡಿ ಎಂಜಾಯ್ ಮಾಡಿದ್ದಾರೆ. ಸೊ ತುಂಬಾ ಒಂದು ಖುಷಿ ಆಯಿತು. ಆ್ಯಂಡ್ ಓವರಾಲ್ ಆಗಿ ಈ ಒಂದು ಪ್ರೀಮಿಯರ್ ಶೋ ಆದಮೇಲೆ ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಬೇಕಾಗಿತ್ತು ನಾನು, ಒಂದು ಕ್ಲಾರಿಟಿದೊಂದು ವಿಡಿಯೋ. ಈ ಮೊನ್ನೆ ಎಲ್ಲ ಒಂದು ಏನು ಹರಿದಾಡ್ತಾ ಇತ್ತು, ಈಗ ರಾಕ್ಲೈನ್ ಸರ್ ಹೇಳಿದಂಥ ಒಂದು ವಿಚಾರ ಕಲೆಕ್ಷನ್ ಬಗ್ಗೆ. ಸೊ ತರುಣ್ ಸರ್ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡಬೇಕು ನಾನು ಇವತ್ತು. ಒಂದು ಸಿನಿಮಾ ಅಂತ ಬಂದಾಗ ಸಡನ್ನಾಗಿ ಒಂದು ಈಗ ಅಮೌಂಟ್ ಹೇಳುವಂಥದ್ದು, ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಅಷ್ಟು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತ ತರುಣ್ ಸರ್ ಹೇಳಿದರು. ಬಟ್ ಅದರಲ್ಲಿ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ವಿಚಾರ ಇದೆ ಅಂತಲೇ ಒಂದು ಹೇಳ್ಬೋದು. ಏನಂತಂದರೆ ಎಲ್ಲ ಕೂಡ ಸಡನ್ನಾಗಿ ಈಗ ಮೀಡಿಯಾದ ಮುಂದೆ ಬಂದಾಗ ಎಷ್ಟು ಅಮೌಂಟ್ ಅಂತ ಕೇಳಿದಾಗ ಟಕ್ಕನಾಗಿ ಇಷ್ಟ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ರಾಕ್ಲೈನ್ ಸರ್ ಹೇಳಿರೋ ವಿಚಾರವನ್ನು ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ತರುಣ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತಂದರೆ ತರುಣ್ ಸರ್ ಹೇಳಿದ್ದೇನು ಅಂತಂದರೆ, ರಾಕ್ಲೈನ್ ಸರ್ ಹೇಳಿದ್ದು 58 ಕೋಟಿ ಆಗಿದೆ ಅಮೌಂಟು ಅಂದಾಗ, ಸೊ 58 ಕೋಟಿ ಕಡಿಮೆ ಅಂತೂ ಆಗಿರಲ್ಲ, ಸೊ ಹೆಚ್ಚಿಗೆನೂ ಆಗಿರ್ಬೋದು, ನೀವ್ಯಾಕೆ ಕಡಿಮೆ ಅಂತ ತಿಳ್ಕೊಳ್ತೀರಾ ಅಂತ ತರುಣ್ ಸರ್ ಹೇಳಿದರು. ಸೊ ಅಷ್ಟೇ ಹೇಳ್ತಾ ಅಲ್ಲದೆ ಎಲ್ಲ ಒಂದು ಅಮೌಂಟ್ ಅಂತ ಬಂದಾಗ ಒಂದು ಅದಕ್ಕೆ ಆದಂಥ ಒಂದು ಫಾರ್ಮೆಟ್ ಇರುತ್ತೆ. ಕೆಲವೊಂದು ಅಂದರೆ ಈಗ ನೆಟ್ವರ್ತು ಮತ್ತು ಗ್ರಾಸ್ ಕಲೆಕ್ಷನ್ನು, ಸೊ ಎಲ್ಲ ಕೂಡ ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಅಮೌಂಟನ್ನು ಹೇಳಬೇಕು, ಸುಮ್ಮನೆ ಬಾಯಿಗೆ ಬಂದಾಗ ಹೇಳೋಕ್ಕಾಗಲ್ಲ ಅನ್ನುವಂಥದ್ದು. ಸೊ ಇದ್ರ ಮುಖಾಂತರವಾಗಿ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಸೊ ಕಲೆಕ್ಷನ್ಸ್ಗಳನ್ನು ಈಗ ಬೇಕಾಬಿಟ್ಟಿಯಾಗಿ ಈಗ ನಾವೇನೋ ಅಷ್ಟಾಗಿದೆ, ಇಷ್ಟಾಗಿದೆ, ಹೆಚ್ಚಾಗಿದೆ, ಕಮ್ಮಿ ಆಗಿದೆ ಅನ್ನೋ ಬದಲು ಸೊ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಖಂಡಿತವಾಗ್ಲೂ ಅದಕ್ಕೊಂದು ಟೈಮ್ ಇರುತ್ತೆ, ಆ ಟೈಮ್ ಬಂದಾಗ ಅವರೇ ಅಫಿಷಿಯಲ್ ಆಗಿ ಹೇಳ್ತಾರೆ ಅನ್ನೋ ಹಾಗೆ ಹೇಳಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಹೋಯ್ತು ಅಂತ ಅಂದರೆ ಈಗ ಒಂದು ವಿಚಾರ, ಯಾಕೆಂದರೆ ಕ್ಲಾರಿಟಿ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನೇ ಒಂದು ಹೇಳ್ತಾ ಇರುವಂಥದ್ದು. ಸೊ ತರುಣ್ ಸರ್ ಹೇಳೋದೇನಪ್ಪ ಅಂತಂದರೆ ಆದಷ್ಟು ಬೇಗ ಒಂದು ಅಫಿಷಿಯಲ್ ಆಗಿ ಕೂಡ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಕಾಯಿರಿ ಅಂತ ಕೂಡ ಹೇಳಿದ್ದಾರೆ ಅದ್ರ ಮೂಲಕವಾಗಿ. ಸೊ ಈ ಒಂದು ಕಲೆಕ್ಷನ್ ವಿಚಾರ ಒಂದು ಅಫಿಷಿಯಲ್ ಆಗಿ ಬಂದಾಗಲೇ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಂಬಿಕೆ ಬರುವಂಥದ್ದಾಗಿರ್ಬೋದು. ಬಟ್ ಈಗಿನ ಬರ್ತಿರುವಂಥ ಕಲೆಕ್ಷನ್ಸ್ಗಳು ನಿಜಾನ ಅಲ್ವಾ ಅನ್ನೋದು ಕೇಳೋದಾಯಿತು ಅಂತಂದರೆ, ಬಟ್ ನಾನು ಹೇಳೋದೇನು ಅಂತಂದರೆ, ಸೊ ಈಗಿರುವಂಥ ಕಲೆಕ್ಷನ್ ಗ್ರಾಸ್ ಕಲೆಕ್ಷನ್ ಆಗಿರ್ಬೋದು. ಗ್ರಾಸ್ ಕಲೆಕ್ಷನ್ ಅಂತಂದರೆ ಯಾವುದೇ ಒಂದು ಖರ್ಚು ವೆಚ್ಚಗಳನ್ನು ತೆಗೆದೆ ಓವರಾಲ್ ಆಗಿ ಎಲ್ಲ ಕಡೆಯಿಂದಲೂ ಬಂದಂಥ ಒಂದು ಅಮೌಂಟ್ ಆಗಿರುತ್ತೆ. ಸೊ ಅದರಲ್ಲಿ ಖರ್ಚು ವೆಚ್ಚಗಳು ಇರುತ್ತೆ, ಅದು ಇದು ಅಂತ. ಸೊ ಎಲ್ಲರೂ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನೆಟ್ವರ್ತ್ ಎಷ್ಟಾಗಿದೆ ಅನ್ನುವಂಥದ್ದು ಸೊ ಮೇನ್ ಥಿಂಗ್ ಆಫ್ ಪಾಯಿಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಗ್ರಾಸ್ ಕಲೆಕ್ಷನ್ನೇ ಕೌಂಟಿಂಗ್ ಮಾಡುವಂಥದ್ದು. ಸೊ ಈ ಒಂದು ರಾಕ್ಲೈನ್ ಸರ್ ಅವರ ಒಂದು ಟೀಮ್ ಯಾವ ರೀತಿಯಾಗಿ ಒಂದು ಕಲೆಕ್ಷನ್ನ ರಿಪೋರ್ಟ್ ಕೊಡ್ತಾರೆ, ಸೊ ಅದನ್ನು ಕಾದು ನೋಡಬೇಕು. ಸದ್ಯದಲ್ಲೇ ಬರುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಫೈನಲ್ ಆಗಿ ಹೇಳಬೇಕು ಅಂತಂದರೆ, ಸೊ ಕಲೆಕ್ಷನ್ ವಿಚಾರದಲ್ಲಿ ಒಂದು ಸದ್ಯಕ್ಕೆ ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನೆಟ್ವರ್ತ್ ಆಗಿರ್ಬೋದು, ಗ್ರಾಸ್ ಕಲೆಕ್ಷನ್ ಆಗಿರ್ಬೋದು, ಸೊ ಯಾವ ರೀತಿಯಾಗಿ ರಿಪೋರ್ಟು ಸಿನಿಮಾ ತಂಡ ಕೊಡುತ್ತೆ, ಸೊ ಕಾದು ನೋಡೋಣ. ಆ್ಯಂಡ್ ಓವರಾಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.